ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲು. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಈ ವಾಕ್ಯದಲ್ಲಿ ನೋಡುವಾಗ ಈ ಲೋಕದಲ್ಲಿ ಜೀವಿಸುವಂತ ಮನುಷ್ಯರಿಗೆ ಶೋಧನೆಗಳು ಬರುತ್ತವೆ. ಆ ಶೋಧನೆಗಳು ಅವರು ಸಹಿಸಿಕೊಳ್ಳುವಂತ ಶೋಧನೆ ಹೊರತು ಅವರು ಸಹಿಸಲಾರದಂತ ಶೋಧನೆಗಳು ಬರಲಾರದು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ದೇವರು ನಂಬಿಗಸ್ತನು. ಮನುಷ್ಯರು ಸಹಿಸುವಂತ ಶೋಧನೆ ಹೊರತು ಮನುಷ್ಯನು ಸಹಿಸಲಾರದಂತ ಶೋಧನೆಗಳು ಬರುವಾಗ ದೇವರು ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗವನ್ನು ತಿಳಿಯಪಡಿಸುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಅನೇಕ ಕಷ್ಟಗಳು, ವೇದನೆಗಳು, ನೋವು, ದುಃಖ ಇವೆಲ್ಲವುಗಳು ಕೂಡ ಈ ಲೋಕದಲ್ಲಿ ಬರುವಂತದ್ದಾಗಿದೆ. ಈ ಎಲ್ಲ ಕಷ್ಟಗಳು ಬರುವಾಗ ನಾವು ಸಹಿಸಿಕೊಳ್ಳುವಂತವರಾಗಬೇಕು. ನಾವು ಸಹಿಸಿಕೊಂಡಾಗ ನಮಗೆ ಆ ಶೋಧನೆಯನ್ನು ಸಹಿಸಿಕೊಳ್ಳುವಂತ ಶಕ್ತಿ ನಮ್ಮಲ್ಲಿದ್ದ ಕಾರಣಕ್ಕೆ ಆ ಒಂದು ಕಷ್ಟ ನಮಗೆ ಬರುವಂತದ್ದಾಗಿದೆ. ಆ ಕಷ್ಟ ಬರುವಾಗ ನಾವು ಸಹಿಸಿಕೊಳ್ಳುವಂತವರಾಗಬೇಕು. ಆ ಕಷ್ಟ ನಮಗೆ ಸಹಿಸಕ್ಕೆ ಆಗದೇ ಇರುವಂತ ಒಂದು ಸನ್ನಿವೇಶದಲ್ಲಿ ಅದರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ನಂಬಿಗಸ್ತನಾದಂತ ದೇವರು ನಮಗೆ ಮಾರ್ಗವನ್ನು ತಿಳಿಯಪಡಿಸುತ್ತಾನೆ. ಈ ಲೋಕದಲ್ಲಿ ನೋಡುವಾಗ ಅನೇಕ ರೀತಿಯಾದಂತ ಕಷ್ಟಗಳು ಬರುವಂತದ್ದಾಗಿದೆ. ತಂದೆ ತಾಯಿಗಳು ಮಕ್ಕಳಿಗೆ ಹೇಳುವಂತ ಮಾತು ಮಕ್ಕಳು ಕೇಳುವುದಿಲ್ಲ, ಅದು ಒಂದು ರೀತಿಯಾದ ಶೋಧನೆ. ಯಾವುದೋ ಒಂದು ಕೆಲಸ ಕಾರ್ಯಗಳು ಮಾಡುವಾಗ ಅದರಲ್ಲಿ ಜಯ ಸಿಗುವುದಿಲ್ಲ, ಅದು ಒಂದು ರೀತಿಯಾದ ಶೋಧನೆ. ಮಕ್ಕಳು ಉತ್ತಮ ರೀತಿಯಾಗಿ ವಿದ್ಯಾಭ್ಯಾಸ ಮಾಡುವುದಿಲ್ಲ, ತಂದೆ ತಾಯಿಗಳು ಹೇಳುವ ಮಾತುಗಳು ಕೇಳುವುದಿಲ್ಲ, ಅದು ಒಂದು ರೀತಿಯಾದ ಶೋಧನೆ. ಈ ಲೋಕದಲ್ಲಿ ಅನೇಕ ರೀತಿಯಾದಂತ ಶೋಧನೆಗಳಿದೆ, ಅನೇಕ ರೀತಿಯಾದಂತ ಕಷ್ಟಗಳಿದೆ, ಅನೇಕ ರೀತಿಯಾದ ದುಃಖ, ನೋವು ಇದೆ. ಇವೆಲ್ಲಗಳು ಕೂಡ ಬರುವಾಗ ದೇವರು ನಂಬಿಗಸ್ತನಾಗಿದ್ದಾನೆ. ನಮ್ಮ ಶಕ್ತಿ ಮೀರುವ ಯಾವ ಶೋಧನೆಯನ್ನು ಕೂಡ ನಮಗೆ ಕೊಡುವುದಿಲ್ಲ. ಒಂದು ವೇಳೆ ನಮ್ಮ ಶಕ್ತಿ ಮೀರಿದಂತ ಶೋಧನೆಗಳು ನಮಗೆ ಬರುವುದಾದರೆ ಅದರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಮಾರ್ಗವು ಕೂಡ ನಮಗೆ ಯೇಸು ಕ್ರಿಸ್ತನು ದಯಪಾಲಿಸುವಂತವನಾಗಿದ್ದಾನೆ. ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ನಮಗೆ ಯಾವುದು ಕೂಡ ಮರಣಕರವಾದಂತ ಒಂದು ಶೋಧನೆ ಬರಲಿಲ್ಲ. ಈ ಲೋಕದಲ್ಲಿ ನಾವು ಜೀವಿಸುವಾಗ ನನ್ನ ಜೀವಿತ ಯಾವುದಕ್ಕೂ ಬಾರದಾಗಿದೆ ಎಂಬುದಂತ ಒಂದು ಶೋಧನೆ. ಈ ಲೋಕದಲ್ಲಿ ಅನೇಕ ಜನರು ನನ್ನನ್ನು ನೋಡಿ ಹೀಯಾಳಿಸಿ ಮಾತನಾಡುತ್ತಾರೆ ಎಂಬುದಾಗಿ ಅದು ಒಂದು ರೀತಿಯಾದ ಶೋಧನೆ. ಪ್ರತಿ ಒಂದೊಂದು ಇವೆಲ್ಲ ಶೋಧನೆಗಳು ಬರುವಾಗ ನಾವು ದೇವರಲ್ಲಿ, ಯೇಸು ಕ್ರಿಸ್ತನಲ್ಲಿ, ನಂಬಿಗಸ್ತನಾದಂತ ದೇವರಲ್ಲಿ ನಾವು ಪ್ರಾರ್ಥಿಸುವಂತವರಾಗಬೇಕು. ನಾವು ಪ್ರಾರ್ಥಿಸಿ ಈ ಶೋಧನೆಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ನನಗೆ ಮಾರ್ಗವನ್ನು ದಯಪಾಲಿಸಿ ಎಂಬುದಾಗಿ ನಾವು ಯೇಸು ಕ್ರಿಸ್ತನ ಹತ್ತಿರ ಕೇಳುವಂತವರಾಗಬೇಕು. ಈ ಲೋಕದಲ್ಲಿ ನೋಡುವಾಗ ಈ ಒಂದು ಕಷ್ಟ, ನೋವು, ವೇದನೆ ಇವೆಲ್ಲಗಳು ಕೂಡ ನಮಗೆ ಯಾಕೆ ಬರುತ್ತದೆ, ನನಗೆ ಯಾಕೆ ಬರುತ್ತದೆ ಎಂಬುದಾಗಿ ಅನೇಕ ಜನರು ಆಲೋಚನೆ ಮಾಡುವಂತವರಾಗಿದ್ದಾರೆ. ಆ ಎಲ್ಲ ಶೋಧನೆಗಳು ಬರುವಾಗ ಅದರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಯೇಸು ಕ್ರಿಸ್ತನ ಹತ್ತಿರ ನಾವು ಹೋಗುವಂತವರಾಗಬೇಕು. ನಮ್ಮ ಸೃಷ್ಟಿಕರ್ತನು, ನನ್ನ ಒಡೆಯನು, ಭೂಮಿ ಆಕಾಶಗಳ ನಿರ್ಮಾಣಿಕನು ಯೇಸು ಕ್ರಿಸ್ತನ ಬಳಿಗೆ ನಾವು ಹೋಗುವಾಗ
ನಮಗಿರ್ತಕ್ಕಂತ ಕಷ್ಟಗಳು, ವೇದನೆಗಳು, ಈ ಲೋಕದ ಎಲ್ಲ ಬಂಧನಗಳು ಅವೆಲ್ಲವೂ ಬಿಚ್ಚಿ ಹೋಗುವಂತದಾಗಿದೆ. ಈ ಲೋಕದಲ್ಲಿ ಅನೇಕ ಕಷ್ಟಗಳಿದೆ, ದುಃಖಗಳಿದೆ, ನೋವು ಇದೆ. ಅದಕ್ಕೆ ಪರಿಹಾರ ಏನೆಂಬುದಾಗಿ ನೋಡುವಾಗ ನಾವು ಪ್ರಾರ್ಥಿಸುವಂತವರಾಗಬೇಕು. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾಗಿ ನಾವು ಪ್ರಾರ್ಥಿಸಬೇಕು. ನಮಗೆ ಇರ್ತಕ್ಕಂಥ ಕಷ್ಟ, ದುಃಖ, ನೋವು ಎಲ್ಲವನ್ನು ನಾವು ಸಹಿಸಿಕೊಳ್ಳುವುದಕ್ಕಾಗಿ, ಈ ಕಷ್ಟ, ನೋವು, ದುಃಖ ಇದು ನಮಗೆ ಸಹಿಸಿಕೊಳ್ಳುವುದಕ್ಕೆ ಆಗುತ್ತಾ ಇಲ್ಲ ಎಂಬುದಾಗಿ ನೋಡುವಾಗ ನಾವು ಯೇಸು ಕ್ರಿಸ್ತನ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಆ ಒಂದು ಕಷ್ಟ, ದುಃಖ, ನೋವು ಇದರಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕಾಗಿ ನಮಗೆ ಮಾರ್ಗವನ್ನು ಯೇಸು ಕ್ರಿಸ್ತನ ದಯಪಾಲಿಸುವಂತವನಾಗಿದ್ದಾನೆ. ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಮ್ಮ ಕಣ್ಣೀರು, ನೋವು, ದುಃಖ, ಅವಮಾನ ಇವೆಲ್ಲಗಳು ಬರುವಾಗ ನಾವು ಈ ಲೋಕದ ಜನರ ಮುಂದೆ ಹೇಳುವಾಗ ಈ ಲೋಕದ ಜನರು ನಮಗೆ ಅನೇಕ ರೀತಿಯಾದಂತ ಮಾತುಗಳಾಡುತ್ತಾರೆ ಮತ್ತು ಇದೇ ವಿಷಯವನ್ನು ಇಟ್ಟುಕೊಂಡು ನಮಗೆ ಅನೇಕ ನಿಂದನೆ ಮಾತುಗಳನ್ನಾಡುತ್ತಾರೆ. ಆ ಎಲ್ಲ ನೋವುಗಳು ಕೂಡ ಮತ್ತೆ ನಮಗೆ ಆಗುವಂತದಾಗಿದೆ. ನಮ್ಮ ಕಣ್ಣೀರು, ದುಃಖ, ನೋವು, ಈ ಲೋಕದ ಅನೇಕ ವೇದನೆ ಇವೆಲ್ಲಗಳು ಕೂಡ ನಂಬಿಗಸ್ತನಾದಂತ ದೇವರು ಯೇಸು ಕ್ರಿಸ್ತನ ಬಳಿಗೆ ತೆಗೆದುಕೊಂಡು ನಾವು ಹೋಗುವಾಗ ನಮಗೆ ಶಾಂತಿ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ, ಕರುಣೆ, ದಯೆ, ಉಪಕಾರ ಇದೆಲ್ಲವೂ ಕೂಡ ಯೇಸು ಕ್ರಿಸ್ತನು ಅನುಗ್ರಹಿಸುವಂತವನಾಗಿದ್ದಾನೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮಗೆ ಏನೋ ಕಷ್ಟ ಬಂದಾಗ, ದುಃಖ ಆದಾಗ, ನೋವು ಆದಾಗ, ಕಣ್ಣೀರು ಬಂದಾಗ ನಾವು ಈ ಲೋಕದ ಜನರ ಬಳಿಗೆ ಹೋಗಿ ನಾವು ಪರಿಹಾರ ನೋಡಿಕೊಳ್ಳುತ್ತಾ ಇದ್ದೇವಾ? ನಮ್ಮ ಸೃಷ್ಟಿಕರ್ತನು, ಭೂಮಿ ಆಕಾಶಗಳ ಒಡೆಯನು ಯೇಸು ಕ್ರಿಸ್ತನ ಬಳಿಗೆ ಹೋಗಿಕೊಂಡು ನಾವು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿ ನಮ್ಮ ದುಃಖಕ್ಕೆ ನಾವು ಪರಿಹಾರ ಕಂಡುಕೊಳ್ಳುತ್ತಾ ಇದ್ದೇವಾ? ಈ ಸುಂದರ ಸಮಯವಾಗಿದೆ, ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ನಮಗೆ ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ಕಷ್ಟಗಳು, ನೋವು, ವೇದನೆ, ದುಃಖ ಇವೆಲ್ಲವೂ ಬರುವಂತದಾಗಿದೆ. ಆದರೆ ನಮ್ಮ ಶಕ್ತಿ ಮೀರಿ ಯಾವುದು ಕೂಡ ಬರುವುದಿಲ್ಲ. ಒಂದು ವೇಳೆ ಇದು ಸಹಿಸಿಕೊಳ್ಳದಕ್ಕೆ ನಮಗೆ ಆಗದೇ ಇರತಕ್ಕಂತ ಒಂದು ಕಷ್ಟ, ವೇದನೆ, ನೋವು ಬರುವುದಾದರೆ ಅದರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಯೇಸು ಕ್ರಿಸ್ತನು ಮಾರ್ಗವನ್ನು ನಮಗೆ ಅನುಗ್ರಹಿಸುವಂತವನಾಗಿದ್ದಾನೆ. ಒಂದು ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ, ಈ ಲೋಕದಲ್ಲಿ ಅನೇಕ ಕಷ್ಟಗಳಿವೆ, ಅವೆಲ್ಲವುಗಳು ಕೂಡ ನಾನು ಜಯಿಸಿದ್ದೇನೆ, ಅದೇ ರೀತಿಯಾಗಿ ನೀವುಗಳು ಕೂಡ ಜಯಿಸಿರಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ. ಯೇಸು ಕ್ರಿಸ್ತನು ಈ ಲೋಕವನ್ನು ಜಯಿಸಿದ್ದಾನೆ. ಅದೇ ರೀತಿಯಾಗಿ ಆತನ ಮಕ್ಕಳಾದಂತ ನಾವುಗಳು ಈ ಲೋಕದಲ್ಲಿ ಈ ಲೋಕದ ಜೀವಿತವನ್ನು ಕೂಡ ನಾವು ಜಯಿಸುವಂತವರಾಗಬೇಕು. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗ್ಗೆ ಆಶೀರ್ವದಿಸಲಿ. ಆಮೆನ್.